9ನೇ ತರಗತಿಯ ಮಕ್ಕಳ ಕನ್ನಡ ಪಾಠ 2 ಅರಳಿಕಟ್ಟೆ. ಇದನ್ನು ಬರೆದವರು BGL ಸ್ವಾಮಿ. ಇದರದ್ದು ಇಲ್ಲಿ ನೋಡಿ, ಇವರ ಕೃತಿಕಾರರ ಪರಿಚಯ. BGL ಸ್ವಾಮಿ ಅವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಮತ್ತು ಇಲ್ಲಿ ಅಭ್ಯಾಸ ನೋಡುವ ಪದಗಳ ಅರ್ಥ ಕೂಡ ಇವೆ. ಆದರ ಅಂದ್ರೆ ಪ್ರೀತಿ ಗೌರವ. ಉದ್ಧರಣೆ ಅಂದ್ರೆ ಅದರ ಅರ್ಥ ತೀರ್ಥದ ಸಣ್ಣ ಚಮಚ. ಕಾಪು ಅಂದ್ರೆ ಕಾಯುವಿಕೆ, ಕಾವಲು, ರಕ್ಷಣೆ. ಇನ್ನು ಕೃಶ ಅಂದ್ರೆ ಬಡಕಲು, ಅಶಕ್ತ. ಪ್ರತಿಷ್ಠೆ ಅಂದ್ರೆ ಸ್ಥಾಪನೆ. ರಿಟೈರ್ ಅಂದ್ರೆ ಅದೊಂದು ಇಂಗ್ಲಿಷ್ ಪದವಾಗಿದೆ, ನಿವೃತ್ತಿ. ಸತ್ರ ಅಂದ್ರೆ ಛತ್ರ. ಸಾಷ್ಟಾಂಗ ಬೀಳು ಅಂದ್ರೆ ದೀರ್ಘದಂಡ ನಮಸ್ಕಾರ ಮಾಡು. ಇನ್ನು ಕಡೆ ನೋಡಿ, ಉತ್ಕಟ ಅಂದ್ರೆ ಪ್ರಬಲ. ಉದ್ಯುಕ್ತ ಅಂದ್ರೆ ಕೆಲಸದಲ್ಲಿ ತೊಡಗಿದ ಅಂದ್ರೆ ಪ್ರಯತ್ನಿಸಿದ. ಕೃತಕೃತ್ಯ ಅಂದ್ರೆ ಸಾರ್ಥಕ, ಧನ್ಯ, ಇಚ್ಛೆ ಪೂರ್ತಿಗೊಂಡ. ಇನ್ನು ಕಾರ್ಪೊರೇಷನ್ ಅಂದ್ರೆ ಇದು ಕೂಡ ಒಂದು ಇಂಗ್ಲಿಷ್ ಪದವಾಗಿದೆ, ಕಾರ್ಪೊರೇಷನ್. ಇದರ ಕನ್ನಡ ಅರ್ಥ ನಗರ ಪಾಲಿಕೆ. ವಿಘ್ನ ಅಂದ್ರೆ ಅಡಚಣೆ. ವೃದ್ಧ ವಯಸ್ಸಾದ ವ್ಯಕ್ತಿ ಅಥವಾ ಮುದುಕ. ಸರ್ಕಾರ ಅಂದ್ರೆ ಹಿಂದಿ ಇದು ಶಬ್ದ, ಸರ್ಕಾರ. ಇದರ ಅರ್ಥ ಆಡಳಿತ ನಡೆಸುವ ವ್ಯವಸ್ಥೆ. ಇದರಲ್ಲಿ ಕೆಳಗಿನ ಪ್ರಶ್ನೆಗಳಿವೆ ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. 2 ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ, ಮತ್ತು ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯದಲ್ಲಿ ಉತ್ತರಿಸಿ. ಮತ್ತೆ ಇಲ್ಲಿ ಕೆಳಗೆ ನೋಡುವ ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ. ಇನ್ನು ಭಾಷಾಭ್ಯಾಸವಿದೆ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ನಿತ್ಯ, ಕಾರ್ಯ, ಸಂಸ್ಥ, ಸ್ಥಾನ, ರಕ್ತ, ಭಿಕ್ಷೆ. ಈ ತರ ಪದಗಳಿವೆ. ಅವಕ್ಕೆ ನಾವು ತತ್ಸಮ ತದ್ಭವ ರೂಪಗಳನ್ನು ಬರೆಯಬೇಕು. ಇನ್ನು ಕೆಳಗಿನ ಪದಗಳಿಗೆ